ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40 ನನಗೆ ಫೋನ್ ಮಾಡಿದ್ರು ಕುಕ್ಕಟ್ಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯಾ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40 ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿದ್ರು. ಐ.ಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾ, 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು, ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು. ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಯಾರವರು ಕೃಷ್ಣ ಪ್ರಸಾದ್ ಅಂತ IRS ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಒಂದು ಕೊಚ್ಚಿ ಅವರಿದ್ರು. ಏನು ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನೀವು ಹೇಳ್ಬೋದು ಏನು ಕ್ವಶನ್ಸ್ ಆಯ್ತು ಏನು ಅಂತ. ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ. ನಾನು ಅವ್ರ ಮೇಲೆ ಹೇಳ್ಬೇಕಲ್ಲ. ಅಲ್ಲ, ಅದೀಗ ನಾನು ಫ್ಯಾಮಿಲಿ ಮೀಟ್ ಮಾಡಿದ್ದು ನಾನು ಮುಂಚೆ ಮೀಟ್ ಮಾಡಿದ್ದಾರೆ. ಇಲ್ಲ, ಬೇರೆ ಯಾವ ತಟ್ಟು ಇಲ್ಲ. ಅವ್ರಿಗೆ ಸಾಲ ಇಲ್ಲ, ತಟ್ಟು ಇಲ್ಲ, ಅವ್ರಿಗೆ ಎನ್ಮಿಸ್ ಇರಲಿಲ್ಲ. ಏನು ಲಾಸ್ ಏನಿಲ್ಲ. ಅವರು ಡಿಪ್ರೆಷನ್ ಅಲ್ಲಿ ಇದ್ರು. ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ ನಲ್ಲಿ ನಾನು ಏರ್ಪೋರ್ಟ್ ನಾನು ಕೇಳಿ ಹೇಳ್ತೀನಿ. ಅದೊಂದೇ ಇಶ್ಯೂ ಇದ್ದಿದ್ದು. ಅದೇನು ಅಂತ ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ.